ಸರ್ ಹೇಳಿ, ಈಗ ಸಿಂಗನಾಯಕನಹಳ್ಳಿಯಲ್ಲೂ ಕೂಡ ನಿಮ್ಮ ಕಾಂಗ್ರೆಸ್ನವ್ರು ಯಾರೂ ಕೂಡ ಸ್ಪರ್ಧೆ ಮಾಡಲಿಲ್ಲ. ಬಿ ಜೆ ಪಿ ಅವಿರೋಧವಾಗಿ 12 ಸದಸ್ಯರು ಆಯ್ಕೆ ಆದರು. ಮಾದೇಶ್ವರ ವಿಶ್ವನಾಥ್ ಅವರು 5ನೇ ಬಾರಿ ಅಧ್ಯಕ್ಷರಾಗಿ 6 ಬಾರಿ ಡೈರೆಕ್ಟರಾಗಿ ಆಯ್ಕೆ ಆದರು. ಸಿಂಗನಾಯಕನಹಳ್ಳಿ ರೈತ ಸಂಘ ಸೇವಾ ಕೇಂದ್ರದಲ್ಲಿ ಇವತ್ತು 5ನೇ ಬಾರಿ ಅಧ್ಯಕ್ಷರಾಗಿದ್ದಾರೆ ವಾಣಿ ವಿಶ್ವನಾಥರು ಅಂತ ತಾವು ಹೇಳ್ತಾ ಇದ್ದೀರ. 2005 ಹಿಂದೆ ಆ ಸೊಸೈಟಿ ಆಡಳಿತ ಯಾರ ಕೈಲಿತ್ತು, ಯಾರು ನಿಜವಾದ ರೈತಾಪಿ ವರ್ಗದ ಜನಾಂಗ ಇದ್ದಾರೆ ಆ ಭಾಗದಲ್ಲಿ, ಯಾರು ವ್ಯವಸಾಯ ಮಾಡ್ತಾ ಇದ್ದಾರೆ ಅವರಲ್ಲಿ ಆಡಳಿತ ಇತ್ತು. 2008 ಚುನಾವಣೆ ಆದಮೇಲೆ 2009ರಲ್ಲಿ ಮಧ್ಯದಲ್ಲಿ ಒಂದು ಚುನಾವಣೆ ಆಯ್ತಲ್ಲಿ. ಆ ಚುನಾವಣೆಯಲ್ಲಿ ನಾವು 8 ಜನ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಹಾಕಿದ್ದು. ಚುನಾವಣೆ ಫೇಸು ಮಾಡಿದ್ದೀವಿ. ಸಣ್ಣ ಪುಟ್ಟ ಘರ್ಷಣೆ ಕೂಡ ಅಲ್ಲಿ ಅವತ್ತು ಆಗಿತ್ತು 2008 ಮಧ್ಯದಲ್ಲಿ 2009ರಲ್ಲಿ. ಅದಾದ ಮೇಲೆ ಚುನಾವಣೆ ಅಲ್ಲಿ ರೈತಾಪಿ ವರ್ಗದ ಆ ಭಾಗದಲ್ಲಿರ್ತಕ್ಕಂಥ ಹಿರಿಯರ ನೇತೃತ್ವದಲ್ಲಿ ಸನ್ಮಾನ್ಯ ಮಾಜಿ ಶಾಸಕರಾದಂಥ ನಮ್ಮ ಗಂಟಗಾನಹಳ್ಳಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ, ಹಾಗೆ ಆ ಭಾಗದಲ್ಲಿರ್ತಕ್ಕಂಥ ಹಿರಿಯರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇತ್ತು. ರೈತರಿಗೆ ಸಾಲ ಕೊಡ್ತಕ್ಕಂಥ ಚುನಾವಣೆ ಆಗಿತ್ತು ಅವತ್ತು ವ್ಯವಸಾಯ ಸಂಘದಿಂದ. ಇವತ್ತಿನ ಚುನಾವಣೆ ರೈತರಿಗೆ ಕೊಡ್ತಕ್ಕಂಥ ಅಲ್ಲಿ ಜನಸೇವೆ ಶಕ್ತಿ ಸಿಗ್ತಾ ಇಲ್ಲ. ಅದು ಸಿಗ್ತಾ ಇರೋದು ವ್ಯವಹಾರ ವಸ್ತು ಸೇವಾ, ವ್ಯವಸಾಯ ವಸ್ತು ಸೇವಾ. ಅಂದರೆ ಹಣ ತೊಗೊಳೋದು ಕೊಡೋದು, ತಗೊಳೋದು ಕೊಡೋದು ವ್ಯವಹಾರ ನಡೀತಾ ಇದೆ ಹೊರತು ನಿಜವಾದ ರೈತ ಯಾರು ಅಲ್ಲಿ ಸಾಲ ತಗೊಂಡು ದ್ರಾಕ್ಷಿ ಬೆಳೆಗಾರಾಗ್ಬೋದು, ಕೋಸ್ಗಾಗ್ಬೋದು, ರೇಷ್ಮೆ ಗಿಡಕ್ಕಾಗ್ಬೋದು, ಮತ್ತು ದನ ಕರುಗಳಿಗೆ ಸಾಕಾಣಿಕೆ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದು ಆ ಒಂದು ಕ್ಯಾಟಗರಿ ವೈಸ್ನಲ್ಲಿ ನಡೀತಾ ಇಲ್ಲ ಚುನಾವಣೆ. ಇದು ದೌರ್ಜನ್ಯದ ಚುನಾವಣೆ ನಡೀತಾ ಇದೆ. 2 ಅಲ್ಲ 3 ಅಲ್ಲ 4 ಬಾರಿ ಚುನಾವಣೆಯಲ್ಲಿ ಗೆದ್ದು ಅವ್ರ ಮಿಸ್ಸಸ್ ಅಧ್ಯಕ್ಷ ಆಗ್ತಾವ್ರೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಯಾತಕ್ಕೆ ಇಲ್ಲಿವರೆಗೂ ಅಧ್ಯಕ್ಷರು ಮಾತ್ರ 9 ಜನ ಸದಸ್ಯರು ಇದ್ದಾಗ ಅಧ್ಯಕ್ಷರು ಮಾತ್ರ ಚುನಾಯಿತರಾಗ್ತೀರಾ, ಉಪಾಧ್ಯಕ್ಷರು ಯಾಕೆ ಇಲ್ಲಿವರೆಗೂ ಮಾಡಿಲ್ಲ? ಹಾಗಾದರೆ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ 12 ಏನು 9, 10, 11, 12 ಜನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅರ್ಹರು ಯಾರೂ ಇಲ್ವಾ ಮಹಿಳೆಯವರಲ್ಲಿ? ವಾಣಿ ವಿಶ್ವನಾಥರು ಒಬ್ಬರೇನಾ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಶಕ್ತಿ ಇರ್ತಕ್ಕಂಥವ್ರು? ತಾಕತ್ತಿದ್ರೆ ನೀವು ನಿಮ್ಮ ತಾಕತ್ತು ತೋರಿಸ್ತಿಲ್ಲ. ಸಾಕತ್ತಿದ್ರೆ ಒಬ್ಬ SC ಲೇಡಿನ ಕರ್ಕೊಂಬಂದು ಅಧ್ಯಕ್ಷನ ಮಾಡಿ, ಇಲ್ಲ ಉಪಾಧ್ಯಕ್ಷನ ಮಾಡಿ, ನಿಮ್ಮ ಮನೆಯವರ ಜೊತೆಲಿ ಕುಂಡಿಸಿ, ನಾವು ಇಂಥ ಕ್ಯಾಟಗರಿ ವೈಸ್ನ ಒಬ್ಬನ ಉಪಾಧ್ಯಕ್ಷನ ಮಾಡಿದ್ದೀವಿ, BCMA ಅವ್ರನ್ನ ಒಬ್ಬನ ಉಪಾಧ್ಯಕ್ಷನ ಮಾಡಿದ್ದೀವಿ, ಇಲ್ಲ SC ವರ್ಗದಕ್ಕಂತ ನಾನು ಒಬ್ಬ ಶಾಸಕನಾಗಿ 4 ಸಾರಿ ಚುನಾವಣೆಯಾಗಿದ್ದೀನಿ, ನನ್ನ ಮಿಸ್ಸಸ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಈಗ ಅವ್ರನ್ನ ಬೇಡ, 3 ಸಾರಿ 4 ಸಾರಿ ಒಂದೇ ಕುಟುಂಬದಲ್ಲೇ ಬರ್ತಾಯಿದ್ದೀವಿ ನಾವು ಚುನಾಯಿತರಾಗಿ, ಬೇಡ ನಿಮ್ಮನ್ನು ಒಬ್ಬ SC ಲೇಡಿನ ನಾನು ಅಧ್ಯಕ್ಷನಾಗಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಅಧಿಕಾರದಲ್ಲಿ ಅಂತ ಯಾಕೆ ನೀವು ಮಾಡ್ತಾಯಿಲ್ಲ? ದೌರ್ಜನ್ಯದ ಮೇಲೆ. ಅದೇ ರೀತಿ ಹೆಸರುಘಟ್ಟ ರೈತ ಸಂಘದಗಳು ಕೂಡ ಮೊನ್ನೆ ಚುನಾವಣೆ ನಡೆದಾಗ ಯಾವ ರೀತಿ ನಡ್ಕೊಂಡಿದ್ದೀರ ನೀವು, ಅಪ್ಲಿಕೇಶನ್ ಹಾಕಿದವ್ರನ್ನ ಯಾವ ರೀತಿ ದೌರ್ಜನ್ಯದ ಮೇಲೆ ಹಿಂಸರಿಸಿದ್ದೀರಾ ಎಲ್ಲ ಗೊತ್ತಿದೆ. ಮೊನ್ನೆ ಸಿಂಗನಾಯಕನಹಳ್ಳಿ ಚುನಾವಣೆಯಲ್ಲಿ ಅರ್ಜಿ ಹಾಕ್ತಕ್ಕಂಥವ್ರು ಎಷ್ಟು ಜನ ಕಾಂಗ್ರೆಸ್ ಪಕ್ಷದಿಂದ ಮತ್ತು JDSನಿಂದ ವಾಪಸ್ ತೆಗ್ಸಿರಿ ಅಂತಲೂ ಗೊತ್ತಿದೆ ನಮಗೆ. ಏನೇನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನೀವು ಚುನಾವಣೆಗೆ ಅವ್ರನ್ನೆಲ್ಲ ಎದುರಿಸಿ ತೆಗ್ಸಿದ್ದೀರ ಅಂತ ಗೊತ್ತಿದೆ.